ಮನೆಯಲ್ಲೂ ಕೊಟ್ಟೆ ಇಲ್ಲೂ ಕೊಡ್ತಾ ಇದೆಯಾ ತಾತಂಗೆ? ಬರ್ತೀನಪ್ಪ. ಸೊ ನೋಡಿ, ಕ್ಯಾರೆಟಲ್ಲಿ ಸ್ವೀಟ್ ಮಾಡಿರೋದು ಇದು ಚೆನ್ನಾಗಿರ್ತದೆ ಆ್ಯಕ್ಚುಲಿ ತಿನ್ನೋದಕ್ಕೆ. ಇದೇನಾದರೂ ರೆಸಿಪಿ ಬೇಕಿದ್ರೆ ಸರಿ ಪೌಡರು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 7 o'clock ಆಗಿದೆ. ಆಲ್ರೆಡಿ ಸ್ನಾನ ಎಲ್ಲ ಮುಗೀತು. ಸಾನುಮ್ಮಗೆ ನೀರು ಇಟ್ಟಿದ್ದೀನಿ, ಸ್ನಾನ ಮಾಡಿಸ್ಬೇಕು. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ. ಸೊ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮನೆಲ್ಲ ಪೂಜೆ ಹೇಗೆ ಮಾಡಿದ್ರಿ, ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವ್ಲಾಗ್ನಲ್ಲೂ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ನಮ್ಮ ಸಾನುಮ್ಮ ನಾನು ನೀರು ಇಟ್ಟಿದ್ದೀನಿ ಅವಳಿಗೆ. ಅವಳೇ ಹೋಗಿ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ಇಟ್ಟಿದ್ದಾಳೆ. ಲಂಗ ಬ್ಲೌಸ್ ಹಾಕ್ಕೊತೀನಂತ ಕ್ರೀಮು, ಪೌಡರು, ಬಾಡಿ ಲೋಷನು ಎಲ್ಲ ಇಟ್ಬಿಟ್ಟಿದ್ದಾಳೆ ನಮ್ಮ ಸಾನು. ಮಮ್ಮಿ ನಾನೆಲ್ಲ ಇಲ್ಲಿ ಇಡ್ತೀನಿ, ನೀನು ರೆಡಿ ಮಾಡು ಅಂತ. ಮನೆ ಒರೆಸಿದ್ದೀನಿ, ಚೆಲ್ಬಾರ್ದು, ಸುಮ್ಮನೆ ಇರು ಬಿಡು. ನೋಡ್ದಾ, ಎಲ್ಲ ಚೆಲ್ತು. ಯಾರು ಕ್ಲೀನ್ ಮಾಡೋದು? ಸುಮ್ಮನೆ ಇರಬೇಕು. ಸೊ ಆಟ ಆಡ್ಕೊತಿದ್ಲು. ನಾನು ಸ್ನಾನ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಮಲಗಿದ್ಲು. ಎದ್ಲು ಅಷ್ಟೊತ್ತಿಗೆ. ಎದ್ದುಬಿಟ್ಟು ನೀರಿಟ್ಟರೆ ಮಮ್ಮಿ ನಾನು ಇದಾಕ್ಕೊತೀನಿ, ನೀನು ರೆಡಿ ಮಾಡು ಅಂತ ಅಂದ್ಬಿಟ್ಟು ಎಲ್ಲ ತಂದಿಟ್ಟಿದ್ದಾಳೆ. ಆ್ಯಂಡ್ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಪಕ್ಷಿಗಳಿಗೆ ಇಲ್ಲಿ ರೀಸೆಂಟಾಗಿ ರೂಢಿ ಮಾಡ್ಕೊಂಡಿರೋದು, ಪಕ್ಷಿಗಳಿಗೆಲ್ಲ ಮಿಕ್ಚರ್ ಹಾಕ್ತೀವಿ. ಪಕ್ಷಿಗಳಿಗೆಲ್ಲ ಮಿಕ್ಚರ್ ಹಾಕ್ಬಿಟ್ಟು ಕುಡಿಯೋದಕ್ಕೆ ನೀರು ಇಡ್ತೀವಿ. ಸೊ ಬಂದು ತಿಂದು ಹೋಗಿದ್ದಾವೆ, ಎಲ್ಲ ಚೆಲ್ಲಾಡಿರ್ತವೆ ಇಲ್ಲಿ ಕೆಳಗಡೆ. ತಿಂದು ಹೋಗ್ತವೆ. ಸ್ಟೋನ್ ಬರ್ತಾವೆ. ಇಲ್ಲ ಆ್ಯಕ್ಚುಲಿ ಹೊರಟೋಗಿದೆ. 6:30 6 o'clock ಹಂಗೆ ಸ್ಟೋನ್ ಬರ್ತವೆ. ಇನ್ನು ಸೂರ್ಯ ಬಂದಿಲ್ಲ ಇವತ್ತು, ಹುಟ್ಟುತ್ತಾ ಇದ್ದಾನೆ ಇವಾಗ. ಬಾರಿ ಈ ಕಡೆ ನೀನು. ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಚಿನ್ನು ನೀನು ಹಾಕ್ಕೊಳಕ್ಕೆ. ಇವಳು ಆಲ್ರೆಡಿ ಹಾಕ್ಕೊಳೋದಕ್ಕೆ ರೆಡಿ ಆಗೋಗ್ತಾ ಇದ್ದಾಳೆ ನನ್ನ ಮಗಳು. ಬಿಡು, ಸ್ನಾನ ಜಿಜ್ಜಿ ಮಾಡ್ಕೊಂಡ್ಮೇಲೆ ಹಾಕ್ಕೊಳೋದಕ್ಕಂದ. ಜಿಜ್ಜಿ ಮಾಡ್ಕೊಂಡ್ಮೇಲೆ ಆಮೇಲೆ ಹಾಕ್ಕೊಣಿಯ, ಇವಾಗೆಲ್ಲ ಹಾಕ್ಕೊಳೋದು. ಹಂಗೆ ಹಾಕ್ತಾರ? ನೀಟಿಗೆ ಎತ್ತಿಡ್ಬೇಕು ತಾನೇ. ಸೊ ನೆನ್ನೆನೇ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟು ಕಲಶದಲ್ಲಿ ಎಲೆ ಚೇಂಜ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ಕೊಳೋದಷ್ಟೇ. ಬಾ ಚಿನ್ನುಮ್ಮ, ಬಾ. ಜಿಜ್ಜಿ ಪಾಪ್ ಮಾಡ್ಕೊಂಡಿದ್ಯಾ ನೀನು? ಸೊ ಎಲ್ಲ ರೆಡಿ ಮಾಡಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಸ್ನಾನ ಮಾಡ್ಕೊಂಡು ರೆಡಿ ಆದ್ಲು. ನಾನು ವೀಡಿಯೋ ಆನ್ ಮಾಡ್ತಾ ಇದ್ದಂಗೆ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತಾಳೆ. ಸಣ್ಣ ಜಿಜ್ಜಿ ಪಾಪ ಆಯ್ತಾ ನಿಂದು? ಯಾರು ಮಾಡಿಸಿದ್ದು? ಮಮ್ಮಿನಾ? ಅಮ್ಮ ಇವತ್ತೇನು ಏನಕ್ಕೆ ರೆಡಿ ಆಗಿರೋದು ನೀನು? ಹಾಂ, ಚಾಮಿ ಮಾಡೋಕ್ಕ. ಚೆನ್ನಾಗೈತಾ ಡ್ರೆಸ್ಸು ಚೀನು ನಿಂದು? ಚೆನ್ನಾಯ್ತಾ? ಯಾರು ರೆಡಿ ಮಾಡಿದ್ದು ನಿಂಗೆ? ಮಮ್ಮಿನಾ? ಸೊ ನೋಡಿ, ನನ್ನ ಮುದ್ದು ಮಗಳು ರೆಡಿ ಆದ್ಲು. ಸೊ ಈಗ ಪೂಜೆಗೆ ರೆಡಿ ಮಾಡಬೇಕು. ಸಾನು, ಮಮ್ಮಿ ಮಾಡೋಣ? ನಿಂಗೆ ಇಷ್ಟನಾ? ಮಾಡೋಣ? ಹ್ಞೂ.
ನೋಡಿರಿ ನನ್ನ ಮಗಳು ಪೂಜೆ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊತವಳೆ. ಮಾಡ್ದ ಚಿನ್ನು ಪೂಜೆ ಎಲ್ಲ ಯಾರು ಮಾಡಿದ್ದು? ಸೊ ನಮ್ಮ ಮನೇಲಿ ಬೆಳಿಗ್ಗೆನೇ ಒಂದು 7:30 ಆಗಿದೆ, ಪೂಜೆ ಮುಗೀತು. ಮನೇಲಿ ಪೂಜೆ ಮಾಡಿದ್ರೆ ಹಬ್ಬ ವಾರ ಬಂದರೆ ಒಂಥರ ಕಳೆಯಾಗಿ ಚೆನ್ನಾಗಿರುತ್ತೆ. ಏನು ನೋಡ್ತಾ ಇದ್ದೀರಾ ನೀವು? ನನ್ನ ಮಗಳು ಪುಟ್ಟಲಕ್ಷ್ಮಿ ಥರ ಪೂಜೆ ಮಾಡಿದ ತಕ್ಷಣ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಬೇಕು. ಪಪ್ಪು ಬೇಕಾ? ಕೊಡ್ಲಾ? ನಡಿ. ನೋಡಿ ನಮ್ಮ ರಾಣಿ ಪೂಜೆ ಎಲ್ಲ ಆಗೋಯ್ತಂತೆ, ಅದಕ್ಕೆ ನೀಟಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಲು. ಬೇಡ ಮಮ್ಮಿ ತೆಗಿ ಚುಚ್ತೈತೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲೋ ಇಟ್ಟಿದ್ದಾಳು, ಒಳಗಡೆ ಇಟ್ಲು. ಯಾಕೆ ಸಣ್ಣ ಡ್ರೆಸ್ ತೆಗ್ದಾಕಿದ್ದು ನೀನು? ಚುಚ್ತೀತಾ? ತೆಗ್ದಾಕ್ಬಿಟ್ಟು ನೀಟಾಗಿ ಟೀ ಶರ್ಟು ನಿಕ್ಕರ್ ಹಾಕ್ಕೊಂಡು ತಲೆ ಬಚ್ಚಿಸ್ಕೊಂಡು ಮಿಕ್ಚರ್ ತಿನ್ಕೊಂಡು ಕೂತಿದ್ದಾಳೆ. ಮಿಕ್ಚರ್ ಹಾಕ್ಕೊಡಮ್ಮ ಅಂತ. ಸನ್ನಿ ನೋಡಿ ಈ ಕಡೆ ನೋಡು, ಹಾಯ್ ಮಾಡು. ಹಾಯ್. ಏನು ತಿಂತಾ ಇರೋದದು? ಬುಯ್ಯ ತಿನ್ನಲ್ಲ ನೀನು, ಮಿಕ್ಚರ್ ತಿಂತೀಯಾ? ಏನಕ್ಕೆ ಡ್ರೆಸ್ ಎಲ್ಲ ತೆಗ್ದಾಕಿದ್ದು ನೀನು? ಯಾಕೆ ಬೇಡ ನಿಂಗೆ? ಚುಚ್ತೀತಾ? ಇವತ್ತು ಹಬ್ಬ ಹಾಕ್ಕೊಬೇಕು ತಾನೇ? ಸೊ ಪೂಜೆ ಎಲ್ಲ ಮಾಡಿ ಕೂತ್ಕೊಂಡು ಇವಾಗ 8 ಗಂಟೆ ಆಯಿತು. ಇವಾಗ ಟಿಫನ್ ಮಾಡಬೇಕು. ನನ್ನ ಮಗಳಿಗೆ ಸರಿ ಏನಾದರೂ ಮಾಡಿ ತಿನ್ಸೋಣ. ಪುಳಿಯೋಗರೆ ಗೊಜ್ಜಿದೆ, ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಇದ್ದು ಫಸ್ಟು ನಿಮ್ಮದೇ ಪೂಜೆ ಮಾಡಿಬಿಟ್ರೆ ಸಮಾಧಾನ ನನಗೆ. ಸೊ ಬೇಗ ಇದು ಮಾಡಿಬಿಡ್ತೀವಲ್ಲ, ಟಿಫನ್ ಮಾಡೋಕ್ಕೂ ಟೈಮ್ ಇರುತ್ತೆ. ಅನ್ನೂತು ಇರಲ್ವಲ್ಲ, ಅನ್ನೂತು ಇದ್ದರೆ ಫಸ್ಟು ಟಿಫನ್ ಮಾಡಿಕೊಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀವಿ. ನಾನು ಸಹ ಇಬ್ಬರಲ್ಲ. ಸೊ 8 o'clock ಅಷ್ಟೊತ್ತಿಗೆ ಏನೇ ಕೆಲಸ ಇದ್ರೂ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗೋದು. ಸೊ ಇವಾಗ ಹೋಗಿ ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಎಂಡ್ಗಾಯಿ ಸಾರು ಮಾಡೋಣ, ಎಣ್ಣೆಕಾಯಿ ಅಂತ ಅಂತಾರೆ, ಬದನೆಕಾಯಲ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಮಾಮೂಲಿ ಇವಾಗ ಶ್ರೀರಾಮನವಮಿ ಹಬ್ಬಕ್ಕಂದರೆ ಪಾನಕ ಮಜ್ಜಿಗೆ ಅದೆಲ್ಲ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗಿತು, ಇವಾಗ ಅಡುಗೆ ಮನೆಗೆ ಹೋಗಬೇಕು. ಏನು ಚಿನ್ನು? ಏನು ಹೇಳು, ಏನು ಹೇಳ್ತೀಯಾ? ಹಾಯ್ ಫ್ರೆಂಡ್ಸ್ ಹೇಳ್ತೀಯಾ? ಹತ್ರ ಬಂದ್ಬಿಟ್ಟ ನೀನು. ಹಾಕೋಗು. ನಾನು ಹಾಕಿದ್ದೀನಿ, ನೀನು ಹಾಕು. ನಾನು ಬೆಳಿಗ್ಗೆ ಬರ್ಡ್ಸ್ಗೆ ಹಾಕೋದಕ್ಕೆ ಅವಳಿಗೆ ಹಾಕ್ಕೊಟ್ರೆ ಅವಳು ತೊಗೊಂಡೋಗಿ ಹಾಕ್ತಾಳೆ. ಎಟಕ್ಸುತ್ತಾ ನಿಂಗೆ? ಪಿಳ್ಕೈ ಹಾಕ್ದಾ? ತಿನ್ನುತ್ತೆ ಬಿಡಿ. ನೋಡಿ ನನ್ನ ಮಗಳು ಹಾಕಿರೋದು. ಎಲ್ಗೊಡೋದೆ ಸಣ್ಣ? ಎಲ್ಗೊಡೋದೆ? ಯಾಕೆ ಓಡ್ ಬಂದ್ಬಿಟ್ಟೆ? ಸೊ ನೋಡಿ ನಮ್ಮ ಅಡುಗೆ ಮನೆಯ ಪರಿಸ್ಥಿತಿ. ನೈಟೇ ಎಲ್ಲ ಕ್ಲೀನ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಸೊ ಇವಾಗ ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿನ್ನೆನೇ ಹಂಗೆ ಕರ್ಬೂಜ ಹಣ್ಣು ಸೌತೆಕಾಯಿ ಎಲ್ಲ ತಗೊಬಂದಿದೆ. ಸೊ ನನ್ನ ಮಗಳು ನಾನು ಸರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಕಾಫಿ ಗ್ಲಾಸ್ ಇರುತ್ತಲ್ಲ, ಇದರಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತೀನಿ. ಅವಳಿಗೆ 2 ಗ್ಲಾಸು ಅಳತೆ ಇಟ್ಕೊಬಿಟ್ಟಿದ್ದೀನಿ ನಾನು. ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಅಷ್ಟು ನಾವು ಸರಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ ನಾನು ಇದರಲ್ಲಿ ಈ ಡಬ್ಬದಲ್ಲಿ ಸರಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಮುಗೀತಾ ಬಂತು. ಸೊ ನನ್ನ ಮಗಳಿಗೂ 2 ಇಯರ್ ಆಯ್ತಲ್ಲ, ನೆಕ್ಸ್ಟ್ ಏನು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಅಂತ ನಾನೊಂದು ಸ್ಪೂನ್ ಹಾಕ್ಬಿಟ್ಟಿರ್ತೀನಿ. ನೋಡಿ ಈ ಸ್ಪೂನಲ್ಲಿ ನಾನು 2 ಗ್ಲಾಸ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತೀನಿ. ನನ್ನ ಬ್ಲಾಗ್ ನೋಡೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ಇದು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ ಈ ಥರ 4 ಟೇಬಲ್ ಸ್ಪೂನು, ಒಂದು ಮಂತ್ ಬರುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೋಡಿ ಒಂದು 1/4 ಚಮಚದಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ಕೊತೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಇದನ್ನು ನೀಟ್ಗೆ ಮಿಕ್ಸ್ ಮಾಡ್ಕೋಬೇಕು, ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡೆ ಇದೊಂದು ಹದಕ್ಕೆ ಬರುತ್ತೆ, ಬೆಣ್ಣೆ ಥರ ಹದಕ್ಕೆ. ಸೊ ಆ ರೀತಿ ಮಾಡಿಕೊಂಡು ತಿನ್ನಿಸೋದು ಡೈಲಿ. ಸೊ ನೋಡಿ ನಾನು ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಅದೊಂದು ಸ್ವಲ್ಪ ಗಟ್ಟಿ ಬರುತ್ತೆ, ಆವಾಗ ನೀವು ಫ್ಲೇಮ್ನ ಲೋ ಮಾಡಬೇಕಾಗುತ್ತೆ. ನೀವು ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು.
ಅಂದರೆ ಎಲ್ಲೆಲ್ಲೋ ಏನೇನೋ ಪೌಡರ್ ತಂದು ಮಕ್ಕಳು ಮಾಡಿಕೊಡೋದಕ್ಕಿಂತ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡು ನ್ಯಾಚುರಲ್ಲಾಗಿ ಕೊಡೋದು ತುಂಬ ಒಳ್ಳೆಯದು. ಒಂದು ಸರಿ ನೀವು ಒಂದು 2 kg ಮಾಡಿಕೊಂಡ್ರೆ ಅದೇ ಒಂದು 3 months ಬರುತ್ತೆ. 2 kg ರಾಗಿಗೆ. ನನಗೂ ಆ್ಯಕ್ಚುಲಿ ಅದು ಪೌಡರ್ ಅಮ್ಮ ಮಾಡಿಕೊಟ್ಟಿರೋದು ನೋಡಿ. ಈ ರೀತಿ ಗಟ್ಟಿ ಬರುತ್ತೆ ಮಿಕ್ಸ್ ಮಾಡ್ತಿದ್ರೆ. ಗೊತ್ತಿಲ್ಲದೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ವ್ಲಾಗಲ್ಲೇ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಹೈ ಫ್ಲೇಮಲ್ಲಿ ಒಂದು 5 minutes ಮಾಡ್ಕೊಳ್ಳಿ ಈ ರೀತಿ. ನೋಡಿ ನಿಮಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಹದಕ್ಕೆ ಬರೋರ್ಗೆ ಮಾತ್ರ ಹೈ ಫ್ಲೇಮ್ ಇಡಿ. ಇವಾಗ ಲೋ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮ್ ಮಾಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳಕ್ಕೆ ಹಿಡ್ಕೊಳೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನಿರಲ್ಲ, ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾನು ತುಂಬ ಗಟ್ಟಿಗೂ ಮಾಡ್ಕೊಳಲ್ಲ, ನನ್ನ ಮಗಳು ಗಟ್ಟಿಗೆ ಮಾಡಿದ್ರೆ ತಿನ್ನಲ್ಲ. ಸೊ ಸ್ವಲ್ಪ ಹದವಾಗಿ ತೆಳ್ಳಗೆ ಮಾಡ್ಕೊತೀನಿ. ಸೊ ಇದೊಂದು 2 minutes ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ ಈಗ ಆಗಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಈ ಥರ ಮಾಡಿದ್ರೆ ನೋಡಿ ತಳ ಬಿಡಬೇಕು, ಅದು ತಳಕ್ಕೆ ಅಂಟ್ಕೊಬಾರ್ದು, ಅದು ಹಿಟ್ಟಿರೋದು. ಸೊ ಅದಾದಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಇದಾಗಿದೆ, ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ನೋಡಿ ನಾನು ಬೌಲ್ಗೆ ಹಾಕಿದ್ರೆ ಬೇಗ ಆರೋದಿಲ್ಲ, ಬಿಕಾಸ್ ಇವಾಗ ನಾನು ತಿನ್ನಿಸ್ಬೇಕು ಸಾನುಗೆ, ಅದಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ. ನಿಮ್ಗಿನ್ನೂ ನೋಡಿ, ನಿಮ್ಗಿನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ನೀವೊಂದು, ನಾನು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನೀವು 5 ಸ್ಪೂನ್ ಹಾಕ್ಕೊಳ್ಳಿ, ಗಟ್ಟಿ ಬರುತ್ತೆ. ನನ್ನ ಮಗಳು ಗಟ್ಟಿ ಇದ್ದರೆ ತಿನ್ನಲ್ಲ, ಅವಳಿಗೆ ಈ ಹದದಲ್ಲೇ ಇರಬೇಕು. ಸೊ ಹಿಂಗೆ ಮಾಡಿದ್ದೀನಿ. ಇದೇನಾದರೂ ರೆಸಿಪಿ ಬೇಕಿದ್ದರೆ ಸರಿ ಪೌಡರು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ. ನಾನು ಅಮ್ಮ ಹತ್ರ ಮಾಡಿಸ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ಮಾಡಿದ್ದೀನಿ. ಇವಾಗ ಓನ್ ಮನೆ ಬಿದ್ದೋಯ್ತಾ, ಹೋಗಲಿ ಬಿಡು. ಸೊ ಇವಾಗ ಆಗಿದೆ, ಇದು ಆರಿಸ್ಬಿಟ್ಟು ನನ್ನ ಮಗಳಿಗೆ ತಿನ್ನಿಸ್ತೀನಿ. ಸೊ ಮಧ್ಯಾಹ್ನದ ಅಡುಗೆಗೆ ಅಂತ ಎಣ್ಣೆ ಬದನೆಕಾಯಿ ಸಾರು ಅಂತ ಹೇಳಿದ್ನಲ್ಲ, ನೋಡಿ ರೆಡಿ ಆಯಿತು ಆಲ್ಮೋಸ್ಟು. ಇನ್ನೊಂದು 5 minutes ಆದರೆ ಆಗೋಗುತ್ತೆ, ಇನ್ನೂ ಬೇಯಬೇಕು. ಸೊ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಿದ್ದೀನಿ. ಸೊ ಒಂದೊಂದು ಸಲ ನೀಟು ಕ್ಲಿಪ್ಸ್ ಆ್ಯಡ್ ಆಗೋದಿಲ್ಲ. ಆ್ಯಂಡ್ ನೋಡಿ ಸಾಂಬಾರು ಆಗೋ ಅಷ್ಟೊತ್ತಿಗೆ ಪಾನಕನೂ ರೆಡಿ ಮಾಡಿಕೊಂಡೆ. ನಾವು ಹೆವಿಯಾಗಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನೋಡಿ ಹೆಸರುಬೇಳೆ ಮಜ್ಜಿಗೆ ಏನೂ ಮಾಡಿಲ್ಲ, ಯಾಕಂದರೆ ಇರೋದು ಇಬ್ಬರೇ ಅಲ್ಲ, ಖಾಲಿ ಆಗೋಲ್ಲ ನಮ್ಮ ಮನೇಲಿ. ಸುಮ್ಮನೆ ಅದನ್ನು ಇನ್ನೊಂದು ದಿನ ಮಾಡಿಕೊಂಡ್ರೆ ಆಯಿತು ಅಂತ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಪಾನಕನೂ ರೆಡಿಯಾಗಿದೆ. ಆ್ಯಂಡ್ ಹಂಗೆ ಒಂದು ಸ್ವಲ್ಪ ಫ್ರೂಟು, ಅರ್ಧ ಕಾಯಿ ಮಾತ್ರ ಯೂಸ್ ಮಾಡಿ ಪಾನಕ ಮಾಡ್ಕೊಂಡು ಅರ್ಧ ಕಾಯಿ ಹಂಗೆ ಹಚ್ಚಿಟ್ಟಿದ್ದೀನಿ. ಸಕ್ಕರೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಸಾಂಬಾರು ಹಾಕ್ತಿದ್ದೆ, ರೈಸ್ ಮಾಡಿದ್ರೆ ಮುಗೀತು. ಸೊ ಹಾಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಕ್ಯಾರೆಟ್ ಹೇಗೂ ಇತ್ತು, ಕ್ಯಾರೆಟ್ ಇತ್ತು. ಸೊ ಹಾಗಾಗಿ ಕ್ಯಾರೆಟಲ್ಲಿ ಹಲ್ವಾ ಥರನೇ, ಬಟ್ ಇದು ನಾನು ತುರಿದು ಹಾಕಿ ಆ ಥರ ಮಾಡಲ್ಲ, ಹಾಲಲ್ಲಿ ಬೇಯಿಸ್ಕೊಂಡು ಈ ಟೈಪ್ ಮಾಡ್ತೀನಿ. ಸೊ ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ. ಸೊ ನೋಡಿ ಕ್ಯಾರೆಟಲ್ಲಿ ಸ್ವೀಟ್ ಮಾಡಿರೋದು, ಇದು ಚೆನ್ನಾಗಿರ್ತೈತೆ ಆ್ಯಕ್ಚುಲಿ ತಿನ್ನೋದಕ್ಕೆ. ಬೆಲ್ಲ ಸಕ್ಕರೆ ರೆಡಿ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ನಂದು ಅಡುಗೆ ಇಷ್ಟೇ, ಮುಗೀತು ಅಡುಗೆ. ಕ್ಯಾರೆಟ್ ಹಲ್ವಾ ಆ್ಯಂಡ್ ಪಾನಕ ಸಾಂಬಾರು ರೈಸ್ ಮಾಡಿಕೊಂಡ್ರೆ ಅಡುಗೆ ಮುಗೀತು ನಂದು. ಏನಕ್ಕೆ ರೆಡಿ ಆಗಿರೋದು? ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಬ್ಲಾಗ್ಸ್. ಸೊ ಊಟ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸಿ, ಬೆಳಿಗ್ಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗಿದ್ದು ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ. 4:30 ಆಗಿದೆ ಟೈಮು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀವಿ. ನಮ್ಮ ಸಣ್ಣ ನೋಡ್ರಿ ಫೋನ್ ಎತ್ಕೊಂಡ್ರೆ ಸಾಕು, ಅವಳು ಗೊತ್ತಾಗ್ಬಿಡುತ್ತೆ ಹಾಯ್ ಫ್ರೆಂಡ್ಸ್ ಅನ್ನುತ್ತೆ ನಮ್ಮಮ್ಮ ಅಂತ. ನಾನು ಫೋನ್ ಎತ್ಕೊಂಡಿದ್ದ ತಕ್ಷಣ ಅವಳೇ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾಳೆ. ಅಲ್ಲ ಚಿನ್ನು, ಏನು ಹೇಳೋದು ಮಮ್ಮಿ? ಹಾಂ, ನಾನು ಆ್ಯಕ್ಚುಲಿ ವ್ಲಾಗ್ಸ್ ಮಾಡೋದು ಬಿಟ್ಟು ತುಂಬ ದಿನ ಆಗಿಬಿಟ್ಟೈತೆ. ಆದರೂ ಇವಾಗ ಅವಳು ನನ್ನ ಫೋನ್ ಎತ್ಕೊಂಡ್ರೆ ನಮ್ಮಮ್ಮ ಹಾಯ್ ಫ್ರೆಂಡ್ಸ್ ಅಂತಲೇ ಹೇಳುತ್ತೆ ಅಂತ ಗೊತ್ತು ಅವಳಿಗೆ. ಅವಳು ಹಾಯ್ ಫ್ರೆಂಡ್ಸ್ ಅಂತ ಎಷ್ಟು ನೀಟಾಗಿ ಹೇಳ್ತಾಳೆ. ಅಲ್ಲ ಚಿನ್ನು, ಮಮ್ಮಿಗೆ ಹೋಗೋಣ, ನೀನು ಬರ್ತೀಯಾ? ಸೊ ವ್ಲಾಗ್ನೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ದೇವಸ್ಥಾನಕ್ಕೆ ಹೋಗೋವಾಗ ಹಂಗೆ ಅಂದಿವಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋದ್ವಿ. ಎಲ್ಲರೂ ಎಲ್ಲಿಗೆ ಬರಬೇಕು ಚಿನ್ನು? ಅಜ್ಜಿ ನೋಡಿ ಮಾವಿನಲ್ಲಿ ಹೆಂಗಿಟ್ಟೈತೆ ನೋಡ್ದಾ? ಬಾ ಚಿನ್ನು ಸಾಕು, ಈ ಕಡೆ ಬಾ, ಎಳೆದ್ಬಿಡ್ತೀಯೇನ ನೀನು. ಬಾ ಈ ಕಡೆ, ನೋಡ್ದಾ? ಮಾಮಿ ಮಾಡ್ಕೊ, ಮಾಡ್ಕೊಂಡ ಬಾ. ಹಾ ಮೀಮಿ ಬೇಕಾ? ನೋಡ್ಬಿಟ್ಟ ಕೊಬ್ರಿ ನೋಡಿ. ಇವಳು ಹಂಗೆ ಅಂದಿವಿ ದೇವಸ್ಥಾನಕ್ಕೆ ಹೋಗೋ ಅಮ್ಮ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಎಷ್ಟು ತೀಟೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದೀಯ ಚಿನ್ನು? ತೀಟೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾವಳು ಅವಳು. ಟಿವಿ ಆಫ್ ಮಾಡಪ್ಪ. ಸಾನು ಏನು ಮಾಡ್ತಾ ಇರೋದು? ಇಲ್ಲೋಡ ಅಜ್ಜಿ ಕರಿತೈತೆ, ಕೇಳ್ಬಾ. ಅಜ್ಜಿ ಕೇಳ್ತೈತೆ, ಏನು ಕೇಳ್ಬಾ. ಇವಾಗ ಯಾರಿಗೆ ಫೋನ್ ಮಾಡ್ತೀಯ ಚಿನ್ನು? ಮಾತಾಡು. ಯಾರಿಗೆ ಮಾಡ್ತಾ ಇದೆಯಾ ಫೋನ್? ಅಜ್ಜಿ ಫೋನಲ್ಲಿ ನೀನು? ನಾನು ಬಿಟ್ಟು ಹೋಗ್ತೀನಿ ಸಾನು. ಬಾ ಬಾ, ಹೂವು ಕೊಡ್ತಾಯ್ತು ಅಜ್ಜಿ. ಹೂವು ಕೊಡ್ತಾಯ್ತು ನೋಡು ಅಜ್ಜಿ. ಅಮ್ಮ ಬೇಡ ಬೇಡ, ಅಷ್ಟು ಕಿತ್ತಾಕ್ಬಿಡ್ತಾಳೆ ನೋಡು. ಏನು ಸಾನು ಹಂಗೆ ಹೇಳ್ಕೊಂತೀಯಾ? ನಂಗೆ ಅದ್ರಲ್ಲಿ ಅರ್ಧ ಕೊಡು ಸಾಕು, ಸ್ವಲ್ಪ ಕೊಡು ಸಾಕು ನನಗೆ. ನೀನು ಸಾನು ಹೂವು ಚಿನ್ನು ನಿಂಗೆ ಹೂವು ಮುಡಿಸ್ಲಾ? ಮುಡ್ಕೊತೀಯಾ? ಏನು ಹಂಗೆ ಎತ್ಕೊತ ಇದು? ಯಾರಿಗದು? ಹಿಂಗ ಸಾನು ಗಂಧ ಇಕ್ಸ್ಕೊಂತೀಯ ಅಜ್ಜಿ ತಾವು ನೀನು? ಹ್ಞೂ ಅಲ್ಲಿ ಇಡಿಸ್ಕೊಂತೀಯ ಗಂಧ. ಗಂಧ ಇಕ್ಕೊಂತ ಇದೆ ಕಂದ. ಹೂವು ಮುಡ್ಕೊಂಡ. ಸಾನಿ ಕಡೆ ತಿರುಗುವ. ಸೂಪರ್. ಯಾರಿಕ್ಕಿದ್ ಗಂಧ ನಿಂಗೆ? ಯಾರಿಕ್ಕಿದ್ ಗಂಧ? ಅಮ್ಮ ಎಲ್ಲಿ ಕೊಡು, ಹೆಂಗೆ ಕೊಟ್ಟೆ ನೋಡೋಣ. ಲಿಪ್ಸ್ಟಿಕ್ ಐತಮ್ಮ, ಹೋಗಿಲ್ಲ ನೋಡ್ಸಮ್ಮ, ಅವಳಿಗೆ ಹೋಗಿಲ್ಲ. ನೋಡ್ದ ಅಲ್ಲೇ ಐತಿ ಲಿಪ್ಸ್ಟಿಕ್ಸ್ ಅನ್ನು. ತಾತಂಗೆ ಕೊಟ್ಬಿಡು ಹೋಗೋಣ. ಮಾಮಿ ಗೊತ್ತಿರಮ್ಮ, ಕರೆಕ್ಟ್ ನೋಡ್ತಲ್ಲ. ಹೋಗೋಣ. ದೇವಸ್ಥಾನಕ್ಕೆ ಹೋಗೋಣ. ದೇವ್ರ ನಮಸ್ಕಾರ ಆಗ್ತೀಯಾ? ಚಾಮಿಗೆ ನಮಸ್ಕಾರ ಆಗ್ತೀಯಾ? ಚಾಮಿಗೆ ನಮಸ್ಕಾರ ಹಾಕೋ ಅಲ್ಲಿ ಬಾಬನ್ಗೆ. ಸೂರ್ಯಂಗೆ ಹೆಂಗೆ ಹಾಕೋದು? ಹಿಂಗೆ ಹಾಕು ಮೇಲೆ ತಲಕೈ. ಓದ್ತೀಯ ಇವಾಗ? ಹೋಗ್ಬಮ್ಮ ಚಿನ್ನ, ಒಳ್ಳೇದಾಗಲಿ. ಹೋಗಿ ಇವಾಗ ಬಿಚ್ಚಿಗೆ ನಾಳೆ ಮುಡ್ಕೊಳ್ರೆ. ಬತ್ತೀನಮ್ಮ ಅಲ್ಲಿ ಅಜ್ಜಿ ತಾತಂಗೆ ಹೇಳು. ಬತ್ತೀನಮ್ಮ, ಬತ್ತೀನಪ್ಪ. ಸೊ ಅಮ್ಮ ಮನೆಯಿಂದ ಮುಗಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮೂರಲ್ಲಿ ನೆಲದಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಇದೆ. ಶ್ರೀರಾಮನವಮಿ ಹಬ್ಬ ಅಲ್ವಾ, ಸೊ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಬಂದ್ವಿ. ತುಂಬ ಜನ ಇದ್ದರು, ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಹಬ್ಬ ಅಲ್ವಾ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳಗಡೆ ಮಾಡೋಕ್ಕಲ್ಲ ಇಲ್ಲೇನೋ ಅಲ್ಲ. ಬರ್ ನವಗ್ರಹ ಸುತ್ತ ಹಾಕೊಂಡು ಹೋಗೋಣ.
ಎಲ್ಲಿ ಗೊತ್ತಾ ಆ ಕಡೆ ಹೋಗ್ಬೇಕು ಆಯ್ತಾ ಸಾನು ಹೋಗಲ್ಲಿ ಅದ್ರೊಳಗಡೆ ಹೋಗು. ಅವಳು ಹೂವು ನೋಡಿ ಎಲ್ಲ ಈ ಕಡೆಗೆ ಬಂದ್ಬಿಡ್ತು. ಹೋಗು ಚೀನು, ಅಲ್ಲಿ ಅದು ಮುಟ್ಟಿಸ್ಬಿಟ್ಟು ಹೋಗು ನೋಡೋಣ. ಏನು ಮಾಡ್ತೀಯ ನೀನು? ಕುಚೋ ಅಂತೀಯಾ? ಚೆನ್ನಾಗೈತೆ ಸಾನು. ಆರಾಮಾಗಿ ಓಳ್ಪಾಡುಗಳು ಆಟ ಆಡ್ತಾ ಇದ್ದಾಳೆ ದೇವಸ್ಥಾನದ ಒಳಗಡೆ. ಹಿಂದೆಗಡೆ ಚಿಕ್ಕದಾಗಿ ಪಾರ್ಕ್ ಇದೆ, ಆಟ ಆಡ್ತಿದ್ದಾಳೆ. ಡ್ಯಾಡಿಗೆ ಪುಚ್ಚಿ ಕೊಡು. ಸೊ ಬಂದು ದೇವಸ್ಥಾನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಓಡ್ತಿದ್ದೀವಿ ಇವಾಗ ಮನೆಗೆ ಹೋಗೋಣ ಅಂತ. ಬೆಳಿಗ್ಗೆಯಿಂದ ಪೂಜೆ ಮಾಡಿ ಸ್ವೀಟ್ ಮಾಡಿ ಮನೇಲಿ ತಿಂದು ದೇವಸ್ಥಾನಕ್ಕೆ ಬಂದರೆ ಹಬ್ಬ ಕಂಪ್ಲೀಟ್ ಅಂತ ಅರ್ಥ ನಮಗೆ. ಟೆಂಪಲಿಂದ ಬರೋವಾಗ ಪಾನಿಪುರಿ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಹಂಗೆ ಕೋಇನ್ಸಿಡೆನ್ಸ್ ಆಗಿ ನಮ್ಮ ಅಪ್ಪನೂ ರೋಡಲ್ಲಿ ಹಂಗೆ ಹೋಗ್ತಿದ್ರು. ಹಂಗೆ ಬಂದು ಸಾನು ಒಂದು ಮುದ್ದಾಡ್ಬಿಟ್ಟು ಹೋದ್ರು. ಮತ್ತು ಆತಂಗು ಪಾನಿಪುರಿ ತಿನ್ನೋನು ಚಿನ್ನೋ ಪಾನಿಪುರಿ ತಿಂತ ತಾನು. ನೀನು ತಿನ್ನಪ್ಪ, ನೀನು ತಿನ್ನು. ಚಮಿಗೆ ಬಂದ ಸೊ ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿದ್ದರಿಂದ ಇವತ್ತು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿ ನೆಲ್ದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ, ಆಂಜನೇಯಂದು. ಸೊ ಅಲ್ಲಿ ಹೋಗಿ ಇವಾಗ ಮನೆಗೆ ಬಂದ್ವಿ. ಹಂಗೆ ಅಂದಿವಿ ಚಾಟ್ಸ್ ತಿನ್ಕೊಂಡು ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ತುಂಬ ಜನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ಗೆ, ತುಂಬ ಖುಷಿಯಾಗುತ್ತೆ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.